ಪಶ್ಚಿಮ ಬಂಗಾಳದಲ್ಲಿ ದೀದಿ ಮಮತಾಗೆ ನಿರಾಸೆ. ಸೋಲಿನ ಬೆನ್ನಲ್ಲೇ ಮತ್ತೆ ಆಕ್ಟಿವ್ ಆದ ಇಂಡಿ ಒಕ್ಕೂಟ. ಮಮತಾ ಬ್ಯಾನರ್ಜಿ ಭೇಟಿ ಮಾಡಲಿರುವ ಅಖಿಲೇಶ್. ನಾಳೆ ಕೋಲ್ಕತ್ತಾಗೆ ಆಗಮಿಸುತ್ತಿದ್ದಾರೆ ಅಖಿಲೇಶ್ ಯಾದವ್. ಸೋಲಿನ ಬೆನ್ನಲ್ಲೇ ಇಂಡಿ ಒಕ್ಕೂಟ ಫುಲ್ ಆಕ್ಟಿವ್ ಆಗಿದೆ. ಮಮತಾ ಬ್ಯಾನರ್ಜಿ ಭೇಟಿ ಮಾಡಲಿದ್ದಾರೆ ಅಖಿಲೇಶ್ ಯಾದವ್. ನಾಳೆ ಕೋಲ್ಕತ್ತಾಗೆ ಆಗಮಿಸುತ್ತಿದ್ದಾರೆ ಅಖಿಲೇಶ್ ಯಾದವ್ ಅವರು. ದೀದಿ ಮತ್ತು ಅಖಿಲೇಶ್ ನಡುವೆ ಮಹತ್ವದ ರಾಜಕೀಯ ವಿಚಾರಗಳು ಕೂಡ ಚರ್ಚೆಯಾಗಲಿದೆ. ಇಂಡಿಯಾ ಒಕ್ಕೂಟದ ಪ್ರಮುಖ ಪಕ್ಷಗಳಾದಂಥ ಎಸ್ಪಿ ಮತ್ತೊಂದು ಕಡೆ ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು ಒಂದೆಡೆ ಸೇರ್ತಾರೆ ಅಂತಂದಾಗ ಕುತೂಹಲ ಕಡೆ ಮಾಡಿಕೊಡುತ್ತೆ. ಏನೆಲ್ಲ ಚರ್ಚೆ ಆಗಬಹುದು, ಪ್ರಸ್ತುತ ವಿಧಾನಸಭಾ ಚುನಾವಣೆಯ ಸೋಲಿನ ವಿಚಾರ, ಅದರ ಕುರಿತಾದಂತಹ ಪರಾಮರ್ಶೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಮಮತಾ ದೀದಿ ಮತ್ತು ಈ ವೇಳೆ ಅಖಿಲೇಶ್ ಯಾದವ್ ನಡುವಣ ಈ ಒಂದು ಚರ್ಚೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಫುಲ್ ಆಕ್ಟಿವ್ ಆಗಿದ್ದಾರೆ ಮಮತಾ ದೀದಿ ಅಂತೂ. ತಾನು ಸೋತೆ ಅಥವಾ ತಮ್ಮ ಪಕ್ಷ ಸೋಲ್ತು, ಅಧಿಕಾರ ಕಳ್ಕೊಂಡ್ವಿ ಅನ್ನುವಂಥ ಒಂದು ವಿಚಾರಗಳಿಂದ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮುಂದೆ ಏನು ಮಾಡಬಹುದು, ಏನಾಗಬಹುದು, ಮುಂದೆ ಯಾವ ರೀತಿಯ ಒಂದು ರಾಜಕೀಯ ರಂಗದಲ್ಲಿ ಪುಟ್ಟಿದೇಳಬಹುದು ಅನ್ನುವಂಥದ್ದನ್ನೇ ಆಲೋಚನೆ ಮಾಡುವಂಥ ಮಮತಾ ದೀದಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ನಾಳೆ ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪ್ರಸ್ತುತ ಮಹತ್ವದ ರಾಜಕೀಯ ವಿಚಾರಗಳು ಕೂಡ ಇಬ್ಬರ ನಡುವೆ ಚರ್ಚೆ ಆಗುವ ಸಾಧ್ಯತೆಗಳಿದೆ.